ನಮಸ್ಕಾರ ವೀಕ್ಷಕರೇ. ಈ ದಿನ ಡಿ.ವಿ.ಜಿಯವರು ಬರೆದಂತಹ ಕಗ್ಗಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಮನುಷ್ಯನಿಗೆ ಸಂತೋಷವಾಗಿರಬೇಕು ಅಂತಕ್ಕಂಥದ್ದು ಎಲ್ಲರಲ್ಲಿಯೂ ಕೂಡ ಇದ್ದೇ ಇರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಗುರಿಗಳು ಕೂಡ ಇದ್ದೇ ಇರುತ್ತೆ. ಗುರಿಯನ್ನು ತಲುಪಬೇಕಾದ್ರೆ ಯಾವ ರೀತಿಯಾಗಿ ನಾವು ಸಿದ್ಧಗೊಳ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಅನುಗುಣವಾಗಿ 5 ಕಗ್ಗಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ಆ ಕಗ್ಗಗಳು ಇದ್ದಾವೆ ಅಂತಕ್ಕಂಥದ್ದನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಆ ಕಗ್ಗಗಳಲ್ಲಿ ಮೊದಲನೆಯ ಕಗ್ಗ ಹೇಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಬರದೇ ಇಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದೆ ಇರು, ಬಂದಿರುವುದ ಮರೆಯದೆ ಇರು, ಗುರುತಿಸು ಒಳಿತು ಇರುವುದನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷಕ್ಕಿದೆ ದಾರಿಯಲೋ ಮಂಕುತಿಮ್ಮ. ತುಂಬ ಸುಂದರವಾದಂತಹ ಕಗ್ಗ ಇದಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ನಾನು ಸಂತೋಷದಿಂದ ಇರಬೇಕು ಅಂತಕ್ಕಂಥದ್ದು ಆಸೆ ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಅದಕ್ಕನುಗುಣವಾಗಿ ಡಿ.ವಿ.ಜಿಯವರು ಈ ಒಂದು ಕಗ್ಗವನ್ನು ಬರೆದಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಇದ್ದರೆ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ? ನಿನ್ನ ಕೈಗೆ ಬರದಿರುವುದರ ಆಲೋಚನೆ ಬಂದಿರುವುದನ್ನು ಮರೆಯಬೇಡ. ನಿನ್ನ ಕೈಗೆ ಬಂದಿರುವುದರ ಆಲೋಚನೆಯಲ್ಲಿ ಬರದಿರುವುದರ ಮರೆಯಬೇಡ. ಕೇಡುಗಳು ನಮ್ಮನ್ನು ಹೇಳಿ ಕೇಳಿ ಅಂದರೆ ಗುರುತಿಸಿಕೊಂಡು ಬರುವುದಿಲ್ಲ. ಕೇಡುಗಳು ನಮ್ಮನ್ನು ಗುರುತಿಸಿಕೊಂಡು ಬರಲಾರವು. ಅದಕ್ಕಾಗಿ ಕೇಡುಗಳಲ್ಲಿಯೂ ಕೂಡ ಒಳ್ಳೆಯ ಕ್ಷಣಗಳಿವೆ, ಕೇಡುಗಳಲ್ಲಿಯೂ ಕೂಡ ಒಳಿತಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು. ನಿನಗೆ ಇರುವ ಭಾಗ್ಯವನ್ನು ನೆನೆಸಿಕೊಂಡು ಬರದಿರುವ ಕನ್ನಡಿಯೊಳಗಿನ ಗಂಟಿಗೆ ಆಸೆ ಪಡಬೇಡ. ಈ ಸೂತ್ರಗಳೇ ಜೀವನಕ್ಕೆ ದಾರಿ. ಎಲ್ಲ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಕೆಳಗಿನ 2 ಸಾಲುಗಳನ್ನು ಕಂಡಿರ್ತೀವಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕದೆ ದಾರಿಯೇಲೋ ಮಂಕುತಿಮ್ಮ. ಕೇಳಿದೀವಿ, ನೋಡಿದೀವಿ. ಸಾಕಷ್ಟು ಸುಂದರವಾದಂತಹ ಕಗ್ಗ ಇದಾಗಿದ್ದು, ಸಂತಸದಿಂದ ಇರಬೇಕಾಯ್ತಂದ್ರೆ ಈ ಸೂತ್ರ ತುಂಬ ಮುಖ್ಯ ಅಂತಕ್ಕಂಥದ್ದು. ಇದ್ದುದರಲ್ಲಿನ ಸಂತೋಷದಿಂದ ಇರಬೇಕು, ಕಷ್ಟಗಳಲ್ಲಿಯೇ ಒಳಿತಿರುತ್ತೆ ಅಂತಕ್ಕಂಥದ್ದು. ಬರಲಾರದೆ ಇದ್ದಿದ್ದಕ್ಕೆ ಆಸೆ ಪಡಬಾರದು, ಇದ್ದುದರಲ್ಲಿ ಸಂತಸದಿಂದ ಇರಬೇಕು. ಕನ್ನಡಿಯೊಳಗಿನ ಗಂಟು ಆಸೆ ಪಟ್ಟರೆ ಅಲ್ಲಿ ನಿರಾಸೆ ಇರುತ್ತೆ ಅಂತಕ್ಕಂಥದ್ದು. ಅದಕ್ಕಾಗಿ ಸಮಸ್ಥಿತಿಯಲ್ಲಿ ಇದ್ದರೆ ಸಂತಸ ನಮಗಾಗಿ ಕಾದಿರುತ್ತೆ ಅಂತಕ್ಕಂಥ ವಿಚಾರವನ್ನು ಡಿ.ವಿ.ಜಿಯವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ಕಗ್ಗದಲ್ಲಿ ನಾವು ಮುಟ್ಟತಕ್ಕಂಥ ಗುರಿಯನ್ನು ಯಾವ ರೀತಿ ತಲುಪಬೇಕು ಅಂತಕ್ಕಂಥದ್ದನ್ನೇ ಮತ್ತೆ ಹೇಳ್ತಾರೆ. ಇಲ್ಲಿಯೂ ಕೂಡ ನಮ್ಮ ಮುಂದಿನ ಜೀವನ ಸುಖವಾಗಿರ್ಬೇಕಾತಂದ್ರೆ ನಾವು ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನೇ ಕಗ್ಗದಲ್ಲಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಅದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಬನ್ನಿ. ಮುನ್ನಾದ ಜನುಮಗಳ ನೆನೆಸಿ ನಿನಗೇನು, ಮುನ್ನಾದ ಜನುಮಗಳ ನೆನೆಸಿ ನಿನಗೆ ಏನು, ಇನ್ನು ಇಹುದಕ್ಕೆ ನೀಡು ಮನವನ್
ಎನ್ನುವವೋಲ್ ಎನ್ನುವವೋಲ್ ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ. ಸುಂದರವಾದಂತಹ ಸಾಲುಗಳು. ಇವುಗಳು ನನ್ನ ಹಿಂದಿನ ಜನ್ಮದ ಕರ್ಮಫಲ ಅಂತ ಗೋಳಾಡಬೇಡಿ. ಅವುಗಳನ್ನು ನಾವು ಅನುಭವಿಸಲೇಬೇಕು. ಜೊತೆಗೆ ಈಗಿನ ಜನ್ಮವನ್ನು ನಾವು ಉತ್ತಮಪಡಿಸಿಕೊಳ್ಳಲು ಪರಮಾತ್ಮ ಕೊಟ್ಟಂತಹ ಒಂದು ಕೊಡುಗೆ ಅಥವಾ ಅವಕಾಶ ಅಂತ ತಿಳಿಬೇಕು ಅನ್ನುವುದನ್ನು ಡಿ ವಿ ಜಿಯವರು ಪ್ರಸ್ತಾಪ ಮಾಡ್ತಾರೆ. ಅದರ ಜೊತೆಗೆ ನಿನ್ನ ಮನಸ್ಸನ್ನು ಅದರಲ್ಲಿಡು. ಈಗ ಇರ್ತಕ್ಕಂತಹ ಜೀವನದಲ್ಲಿನ ನಮ್ಮ ಮನಸ್ಸನ್ನಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಪರಮಾತ್ಮನು ಕಣ್ಣುಗಳನ್ನು ಮುಖದಲ್ಲಿಟ್ಟಿದ್ದಾನೆ, ನಿನ್ನ ಬೆನ್ನಿನ ಮೇಲಲ್ಲ. ನೀನು ಇಂದಿನ ಜೀವನವನ್ನು ಸಮರ್ಪಕವಾಗಿ ನಡೆಸಿದರೆ ನಿನ್ನ ಮುಂದಿನ ಜೀವನ ಸುಗಮವಾಗುತ್ತದೆ. ತುಂಬ ಸುಂದರವಾದಂಥ ವಿಚಾರ. ಕಣ್ಣುಗಳನ್ನು ಪರಮಾತ್ಮ ಇಟ್ಟಿದ್ದಾನೆ ಅಂತ ಅಂದರೆ ನಾವು ಮುಂದಿನದನ್ನು ಯೋಚಿಸ್ತಾ ಹೋಗಬೇಕು. ಅದರ ಜೊತೆಗೆ ಇನ್ನೊಂದು ಸಾದೃಶ್ಯವನ್ನು ಕೊಡ್ತಕ್ಕಂಥದ್ದು, ಬೆನ್ನ ಹಿಂದೆ ಕಣ್ಣುಗಳನ್ನು ಇಟ್ಟಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಬೆನ್ನ ಹಿಂದಿನ ಕಣ್ಣುಗಳಿಗಿಂತ ಮುಖದೊಳಗಿರತಕ್ಕಂತಹ ಕಣ್ಣುಗಳು ಮುನ್ನೋಟವನ್ನು ನೋಡ್ತಕ್ಕಂಥದ್ದು, ಗುರಿಯತ್ತ ಸಾಕ್ತಕ್ಕಂಥದ್ದು, ಆ ಕಡೆಗೆ ನಿನ್ನ ಗಮನವಿರಲಿ ಅಂತಕ್ಕಂಥ ವಿಚಾರವನ್ನು ತುಂಬ ಸುಂದರವಾಗಿ ಡಿ ವಿ ಜಿಯವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಬನ್ನಿ ಮತ್ತೊಂದು ಕಗ್ಗ ಯಾವ ರೀತಿಯಾಗಿ ಇದೆ ಅನ್ನೋದರ ಜೊತೆಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ. ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ. ಗೋಚರಿಪುದು ಏನ್ ಅದಕ್ಕೆ ತಲೆಯ ಹಿಂದಣದು. ಗೋಚರಿಪುದು ಏನ್ ಅದಕ್ಕೆ ತಲೆಯ ಹಿಂದಣದು. ಪ್ರಾಚೀನ ಹೊರತು ಸ್ವತಂತ್ರ ನೀಂ. ಪ್ರಾಚೀನ ಹೊರತು ಸ್ವತಂತ್ರ ನೀಂ. ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ತುಂಬ ಸುಂದರವಾದಂಥ ವಿಚಾರಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಕಣ್ಣು ಅಂದರೆ ಇಲ್ಲೇ ಕಣ್ಣಿಗೆ ಬಳಸ್ತಕ್ಕಂಥ ಪದ ಲೋಚನ. ಲೋಚನದ ಸಂಚಾರ ಮುಖದ ಮುಂದಕ್ಕೆ ಅಪಾರ ಅಂತಕ್ಕಂಥದ್ದು. ಕಣ್ಣುಗಳು ಯಾವಾಗಲಿದ್ರೂ ಕೂಡ ಮುಂದಿನದನ್ನು, ದೂರದ ವಿಚಾರಗಳನ್ನು ನೋಡ್ತಾ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಬಹುದೂರವಿರುವುದು ಕಣ್ಣಿಗೆ ಕಾಣಿಸುತ್ತದೆ, ಆದರೆ ತಲೆಯ ಹಿಂದೆ ಇರುವುದು ಕಾಣಿಸುವುದಿಲ್ಲ. ಜೊತೆಗೆ ನಿನ್ನ ಪೂರ್ವದ ಯೋಚನೆಯನ್ನು ನೀನ್ ಮರೆತರೆ ಸ್ವತಂತ್ರನಾಗುವೆ ಅಂತಕ್ಕಂಥದ್ದು. ಅಂದರೆ ಪೂರ್ವ ಜನ್ಮದ ಕರ್ಮಗಳನ್ನಾಗಿರ್ಬೋದು ಅಥವಾ ಹಿಂದಿನ ವಿಚಾರಗಳನ್ನಾಗಿರ್ಬೋದು ಸ್ಮರಿಸುವುದು, ತಳಮಳಗೊಳ್ಳುವುದು ಬೇಡ ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು. ಅವು ಮುಗಿದು ಹೋಗಿರುವುದರಿಂದ ಅವುಗಳನ್ನು ಮರೆತು ನಿನ್ನ ಇಂದಿನ ಜೀವನವನ್ನು ಸೊಗಸಾಗಿ ಸಾಗತಕ್ಕಂಥದ್ದನ್ನು ಮಾಡು. ಆ ಕಡೆಗೆ ಮನಸ್ಸನ್ನು ಹರಿಸಿಬಿಡು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಆವಾಗ ನಿನ್ನ ಭವಿಷ್ಯ ಉತ್ತಮವಾಗುತ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಪ್ರಾಚೀನ ಹೊರತು ಸ್ವತಂತ್ರ ನೀಂ. ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಇಲ್ಲಿಯೂ ಕೂಡ ತುಂಬ ಸುಂದರವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ತುಂಬ ಸುಂದರವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ಬನ್ನಿ ಮತ್ತೆ ಮುಂದೆ ಯಾವ ರೀತಿಯಾದಂಥ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಮ್ಮ ಗುರಿ ಯಾವಾಗಿದ್ರೂ ಕೂಡ ಮೇರು ಪರ್ವತದ ಕಡೆ ಇರಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ.
ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೆ ಬಲವೋ ಮಂಕುತಿಮ್ಮ. ಊರ ನೆನಪೆ ಬಲವೋ ಮಂಕುತಿಮ್ಮ. ಭೂಮಿಯ ಮೇಲೆ ನಡೆಯುವಾಗ ಮೇರು ಪರ್ವತವನ್ನು ತಲುಪುವ ಒಂದು ಗುರಿ ನಮ್ಮಲ್ಲಿರಬೇಕು ಅಂತಕ್ಕಂಥದ್ದು. ಆ ಮೇರು ಪರ್ವತ ಮುಟ್ಟುವ ಗುರಿಯನ್ನು ಮರೆತಾಗ ನಮಗೆ ನರಕಕ್ಕೆ ದಾರಿಯಾಗುತ್ತದೆ ಅಂತಕ್ಕಂಥದ್ದು. ಗುರಿ ಯಾವಾಗಲಿದ್ರೂ ಕೂಡ ಸ್ಪಷ್ಟವಾಗಿರಬೇಕು ಅಂತಕ್ಕಂಥದ್ದು. ಕೆಲವೊಂದು ಸಾರಿಗೆ ಮೇರು ಪರ್ವತವನ್ನ ದೂರ ಇರುವುದರಿಂದಾಗಿ ಮುಟ್ಟುವುದಕ್ಕೆ ಆಗದೇ ಇರಬಹುದು. ಜೊತೆಗೆ ಆ ಮೇರು ಪರ್ವತ ಮುಟ್ಲಿಕ್ಕೆ ಕಾಲು ಏನಾದರೂ ನೋವಾಗಿದ್ರೆ ಮುಟ್ಲಾರದೆ ಇರಬಹುದು ಅಂತಕ್ಕಂಥದ್ದು. ಆದರೆ ನಮಗೆ ಸರಿಯಾಗಿ ನಡೆಯುವುದಕ್ಕೆ ಆಗದೇ ಇದ್ರೂ ಕೂಡ ನಮ್ಮ ಯೋಚನೆಗಳು ದೂರ ದೃಷ್ಟಿಯಿಂದ ಇರಬೇಕು ಅಂತಕ್ಕಂಥದ್ದು. ಆದರೂ ಕೂಡ ಊರಿನ ನೆನಪೇ ನಮ್ಮನ್ನು ನಮ್ಮ ಗುರಿ ಸೇರಲು ಸಹಾಯ ಮಾಡುತ್ತವೆ. ಅಂದರೆ ನಮ್ಮ ಗುರಿ ಇತ್ತಂದ್ರ ಮನುಷ್ಯನಿಗೆ ತಾನೇ ತನ್ನ ಗುರಿಯತ್ತ ತನ್ನ ಮನಸ್ಸು ಹೋಗುತ್ತದೆ ಅಂತಕ್ಕಂಥದ್ದು. ಊರಿನ ನೆನಪು ಇದ್ರೆ ತಾನಾಗಿ ತನ್ನ ಗುರಿಯತ್ತ ಹೋಗ್ತಾನೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ತುಂಬಾ ಸುಂದರವಾಗಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲಿಯವರೆಗೆ DVGಯವರ ಕಗ್ಗಗಳನ್ನು ಆಲಿಸಿದ ತಮಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸ್ತಾ ಮತ್ತೊಂದಿಷ್ಟು ಕಗ್ಗಗಳನ್ನು ವಾಚನ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಮತ್ತೆ ಸಂಧಿಸೋಣ.